ನನ್ನ ಜೊತೆಯಲ್ಲಿ ಈಗ ದಿಂಗಾಲೇಶ್ವರ ಶ್ರೀಗಳಿದ್ದಾರೆ. ಸೊ ಇವತ್ತೊಂದು ಚಿಂತನ ಮಂಥನ ಸಭೆ ಕರೆದಿದ್ದಾರೆ. ಏನು ಅದರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಸ್ವಾಮಿ, ಇವತ್ತಿನ ಚಿಂತನ ಮಂಥನದ ಉದ್ದೇಶವೇನು? ಈಗಾಗಲೇ ಮಾಧ್ಯಮಗಳಲ್ಲಿ ತಾವು ಗಮನಿಸಿದ್ದೀರಿ, ಯಾವುದರ ಚಿಂತನ ಯಾವುದರ ಮಂಥನ ಅಂತಕ್ಕಂಥದ್ದು ಈಗಾಗಲೇ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಮುಟ್ಟಿದೆ. ಅದೇ ವಿಚಾರವಾಗಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಇಂದು ನಮ್ಮ ಮುಂದಿನ ನಡೆಯನ್ನು ಘೋಷಣೆಯನ್ನು ಮಾಡ್ತೇವೆ. ಹುಬ್ಬಳ್ಳಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಈಗ 11:30ಕ್ಕೆ ಅದೇ ತೀರ್ಮಾನವನ್ನು ಮಾಡ್ತೇವೆ. ಯಾವುದಾದ್ರೂ ಪಕ್ಷದಿಂದ ಏನಾದರೂ ಶ್ರೀಗಳಿಗೆ ಆಹ್ವಾನ ಬಂದಿದೆಯಾ? ಈಗ ಬಹಳ ಮುಖ್ಯವಾಗಿ 2 ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾವೆ. ಕೆಲವು ನಾಯಕರು ಆ ಭಾಗದಿಂದ ಈ ಭಾಗದಿಂದ ಮಾತುಗಳನ್ನು ಆಡಿರ್ತಾರೆ. ಅದು ಯಾವುದೂ ನಮಗೆ ಬಹಳ ಮಹತ್ವದ್ದಲ್ಲ. ಸಾರ್ವಜನಿಕರ ಅಭಿಪ್ರಾಯಗಳು ನಮಗೆ ಬಹಳ ಮಹತ್ವದ್ದಾಗ್ತವೆ. ಕಾಂಗ್ರೆಸ್ನಿಂದ ಏನಾದರೂ ಶ್ರೀಗಳಿಗೆ ಆಹ್ವಾನ ಬಂದಿರುವಂಥದ್ದು ಇದೆಯಾ ಅಂತ? ಇಲ್ಲಿ ಯಾವುದೇ ಪಕ್ಷಗಳ ಬಗ್ಗೆ ನಾನು ಬಹಳ ವಿಚಾರಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆ ಭಾಗದ ಮತದಾರರ ಅಭಿಪ್ರಾಯಗಳು ಏನಿದೆ ಅದಕ್ಕೆ ನಾ ಮಾನ್ಯತೆಯನ್ನು ಕೊಡಬೇಕಾಗಿದೆ. ಇವತ್ತಿನ ಚಿಂತನ ಮಂಥನ ಸಭೆಗೆ ಬಂದಿದ್ದೀರಾ ಅಂದ್ರೆ ನಿಮ್ಮ ಭಾಗದ ಒಂದು ಜನರ ಒಂದು ಅಭಿಪ್ರಾಯವನ್ನು ಕೂಡ ನೀವು ಸಂಗ್ರಹಿಸಿರ್ತೀರಾ. ಸೊ ಅಲ್ಲಿ ಜನರಿಂದ ನಿಮಗೆ ಸಿಕ್ಕಿರುವಂತಹ ಇನ್ಪುಟ್ಸ್ ಏನು ಸ್ವಾಮಿ? ಇವತ್ತಿನ ದಿವಸ ಅದನ್ನು ಪ್ರಕಟ ಮಾಡ್ತೇನೆ. ಚುನಾವಣೆಗೆ ನಿಲ್ಬಹುದಾಗಾದ್ರೆ 11:30 ತನಕ ಕಾದು ಬಿಡ್ರಿ. ಇದಿಷ್ಟು ಶ್ರೀಗಳ ಮಾತುಗಳಾಗಿದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರನ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನನ್ನ ಜೊತೆಯಲ್ಲಿ ಈಗ ದಿಂಗಾಲೇಶ್ವರ ಶ್ರೀಗಳಿದ್ದಾರೆ. ಸೊ ಇವತ್ತೊಂದು ಚಿಂತನ ಮಂಥನ ಸಭೆ ಕರೆದಿದ್ದಾರೆ. ಏನು ಅದರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಸ್ವಾಮಿ, ಇವತ್ತಿನ ಚಿಂತನ ಮಂಥನದ ಉದ್ದೇಶವೇನು? ಈಗಾಗಲೇ ಮಾಧ್ಯಮಗಳಲ್ಲಿ ತಾವು ಗಮನಿಸಿದ್ದೀರಿ, ಯಾವುದರ ಚಿಂತನ ಯಾವುದರ ಮಂಥನ ಅಂತಕ್ಕಂಥದ್ದು ಈಗಾಗಲೇ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಮುಟ್ಟಿದೆ. ಅದೇ ವಿಚಾರವಾಗಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಇಂದು ನಮ್ಮ ಮುಂದಿನ ನಡೆಯನ್ನು ಘೋಷಣೆಯನ್ನು ಮಾಡ್ತೇವೆ. ಹುಬ್ಬಳ್ಳಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಈಗ 11:30ಕ್ಕೆ ಅದೇ ತೀರ್ಮಾನವನ್ನು ಮಾಡ್ತೇವೆ. ಯಾವುದಾದ್ರೂ ಪಕ್ಷದಿಂದ ಏನಾದರೂ ಶ್ರೀಗಳಿಗೆ ಆಹ್ವಾನ ಬಂದಿದೆಯಾ? ಈಗ ಬಹಳ ಮುಖ್ಯವಾಗಿ 2 ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾವೆ. ಕೆಲವು ನಾಯಕರು ಆ ಭಾಗದಿಂದ ಈ ಭಾಗದಿಂದ ಮಾತುಗಳನ್ನು ಆಡಿರ್ತಾರೆ. ಅದು ಯಾವುದೂ ನಮಗೆ ಬಹಳ ಮಹತ್ವದ್ದಲ್ಲ. ಸಾರ್ವಜನಿಕರ ಅಭಿಪ್ರಾಯಗಳು ನಮಗೆ ಬಹಳ ಮಹತ್ವದ್ದಾಗ್ತವೆ. ಕಾಂಗ್ರೆಸ್ನಿಂದ ಏನಾದರೂ ಶ್ರೀಗಳಿಗೆ ಆಹ್ವಾನ ಬಂದಿರುವಂಥದ್ದು ಇದೆಯಾ ಅಂತ? ಇಲ್ಲಿ ಯಾವುದೇ ಪಕ್ಷಗಳ ಬಗ್ಗೆ ನಾನು ಬಹಳ ವಿಚಾರಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆ ಭಾಗದ ಮತದಾರರ ಅಭಿಪ್ರಾಯಗಳು ಏನಿದೆ ಅದಕ್ಕೆ ನಾ ಮಾನ್ಯತೆಯನ್ನು ಕೊಡಬೇಕಾಗಿದೆ. ಇವತ್ತಿನ ಚಿಂತನ ಮಂಥನ ಸಭೆಗೆ ಬಂದಿದ್ದೀರಾ ಅಂದ್ರೆ ನಿಮ್ಮ ಭಾಗದ ಒಂದು ಜನರ ಒಂದು ಅಭಿಪ್ರಾಯವನ್ನು ಕೂಡ ನೀವು ಸಂಗ್ರಹಿಸಿರ್ತೀರಾ. ಸೊ ಅಲ್ಲಿ ಜನರಿಂದ ನಿಮಗೆ ಸಿಕ್ಕಿರುವಂತಹ ಇನ್ಪುಟ್ಸ್ ಏನು ಸ್ವಾಮಿ? ಇವತ್ತಿನ ದಿವಸ ಅದನ್ನು ಪ್ರಕಟ ಮಾಡ್ತೇನೆ. ಚುನಾವಣೆಗೆ ನಿಲ್ಬಹುದಾಗಾದ್ರೆ 11:30 ತನಕ ಕಾದು ಬಿಡ್ರಿ. ಇದಿಷ್ಟು ಶ್ರೀಗಳ ಮಾತುಗಳಾಗಿದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರನ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.